ಇಬ್ರಾಹಿಂ ಸಾಹೇಬರು ಕಳೆದ ವರ್ಷನೂ ಕೂಡ ನನ್ನ ಬರ್ತ್ಡೇ ಬಂದು ವಿಶ್ ಮಾಡಿ ಹೋಗಿದ್ರು. ಇವತ್ತು ಮೈಸೂರಿನಲ್ಲಿ ಒಂದು ಅಲ್ಪಸಂಖ್ಯಾತರದು ಒಂದು ಮೀಟಿಂಗ್ ಇಟ್ಟಿದ್ದಾರಂತೆ. ಅದಕ್ಕೆ ನೀವು ಎಲ್ಲಿದ್ದೀರಿ ಬರ್ತ್ಡೇ ಅಂತ ನೋಡಿದೆ, ಬರಬೇಕು ಮನೆಗೆ ಅಂತ ಹೇಳಿದ್ರು. ನನಗೆ ಹಿಂಗೆ ಲೇಟ್ ಆಗ್ತಾ ಇದೆ, ದಡದಕರಳ್ಳಿ ಶ್ರೀನಿವಾಸ ಟೆಂಪಲಲ್ಲಿ ಹೋಮ ಜೋರಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ನಾನು 1 ಗಂಟೆಗೆ ಅಲ್ಲಿ ಹೋದೆ. ಆದರೆ ಅವರು 1:15 ಗಂಟೆ ಬಂದು 1 ಗಂಟೆಯಿಂದನೂ ಕೂಡ ಕಾಯ್ಕೊಂಡಿದ್ರು. ಬಂದೆ, ಶಾಲ ಹಾಕಿದ್ರು, ಹಾರ ಹಾಕಿದ್ರು, ವಿಶ್ ಮಾಡಿದ್ರು, ನಿಂಗೆ ಒಳ್ಳೇದಾಗಲಿ ಅಂತ ಹೇಳಿದ್ರು. ಆಮೇಲೆ ಊಟ ಮಾಡಿ ಅಂತ ಊಟ ಮಾಡಿರಲಿಲ್ಲ, ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಇದೇನು ವಕ್ಫ್ ಇದೆಯಲ್ಲ, ಈ ಲ್ಯಾಂಡ್ದು ಇಷ್ಟು ಏನಾಗಿದೆ ಅಂತ ಹೇಳಿದೆ. ಅವರು ಅದಕ್ಕೆ ಇವತ್ತಾಗಿಲ್ಲ, ಅದು ಹಿಂದಿಂದಲೂ ಕೂಡ ಇದೆ. ಈಗ ಅದೇನೋ ಸಭೆ ಮಾಡ್ತೀವಿ ಅಂತೇಳಿ ಜಮೀರವ್ರು ಮಾತಾಡಿದ್ಮೇಲೆ ಎಲ್ರಿಗೂ ಈಗ ಕಣ್ಣು ತೆರೆದಿದೆ. ನಾವು ಕೂಡ ನಮ್ಮ ರೈತ ಸಂಘದವರು ನಾವು ಎಲ್ಲ ಮೀಟಿಂಗ್ ಮಾಡಿದ್ದೀವಿ. ರೈತರು ಉಳಿತಾಯ ಇರ್ತಕ್ಕಂಥ ಜಮೀನನ್ನು ಅವ್ರ ಹೆಸರಿಗೆ ಯಾರು ಸ್ವಾಧೀನದಲ್ಲಿದ್ದಾರೆ ಅವ್ರ ಹೆಸರಿಗೆ ಸರ್ಕಾರ ಮಾಡಿಕೊಡ್ಬೇಕು ಅಂತಕ್ಕಂಥದ್ದಕ್ಕೆ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ. ಅದೊಂದು ಸಮಸ್ಯೆ ಬಗೆಹರಿಸ್ತೀನಿ ಅಂತಕ್ಕಂಥ ವಿಚಾರವನ್ನು ಇಬ್ರಾಹಿಂ ಸಾಹೇಬರು ನನ್ನ ಜೊತೆ ಹೇಳಿದರು. ಅವರೇನಾದರೂ ಅವ್ರಿಗೆ ಪರಿಹಾರ ಕೊಡಬೇಕು ಅಂತಿದ್ರೆ ಸರ್ಕಾರದಿಂದ ನೇರ ಪರಿಹಾರ ಕೊಡಲಿ. ಅವ್ರಿಗೆ ರೈತರ ಜಮೀನ ರೈತರು ಮಾಡಿಕೊಡ್ಬೇಕು, 1 ಗುಂಟೆ ಜಮೀನು ವೆಕೆಟ್ ಮಾಡಿಸಬಾರ್ದು ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ರು. ಇಲ್ಲ, ಅವರು ಏನ್ ಹೇಳ್ತಾರೆ ಅಂದ್ರೆ, ಭಾರತೀಯ ಜನತಾ ಪಕ್ಷ, ಜೆಡಿಎಸ್ ಪಕ್ಷ, ಕಾಂಗ್ರೆಸ್ ಪಕ್ಷ ಎಲ್ಲ ನಾಯಕರುಗಳನ್ನ ನಮ್ಮ ರಾಜ್ಯದ ಜನ ನೋಡಿದ್ದಾರೆ. ನನಗೆ ಬೇರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹೊಸದಾಗಿ ಕಟ್ಟಬೇಕು, ನಮ್ಮ ಜನರೆಲ್ಲರೂ ಕೂಡ ಒತ್ತಡ ಇದೆ, ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನನಗಿದೆ. ನಾನು ಎಲ್ಲರ ಜೊತೆ ಮಾತಾಡ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಸಾಧ್ಯ ಇದೆ ಹೊಸ ಪಕ್ಷ ಜೆಡಿಎಸ್ ಶಾಸಕರೆಲ್ಲ ಕರ್ಕೊಂಡು ಕಟ್ತಿಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಶಾಸಕರುಗಳಿಂದನೇ ಪಕ್ಷ ಕಟ್ಟಕ್ಕಾಗಲ್ಲ, ಬರೀ ಶಾಸಕರುಗಳಿಂದನೇ ಯಾರೂ ಪಕ್ಷ ಕಟ್ಟಕ್ಕಾಗಲ್ಲ. ಪಕ್ಷ ಕಟ್ಟಬೇಕು ಅಂತ ಹೊರಟಾಗ ಜನ ಬೆಂಬಲ ಸಿಕ್ಕಿದಾಗ ಈಗ ಇವೆಲ್ಲವೂ ಕೂಡ ಈಗ ಶಾಸಕರಿಂದ ಕಟ್ಟಿದ್ರೆ ಕ್ರಾಂತಿರಂಗ ಮಾಡಿದಾಗಲಿ, ಜನತಾಳ 2 ಸೀಟ್ ಗೆದ್ದಾಗಲಿ, ಬೈರೇಗೌಡರು ವೆಂಕಟೇಶ್ವರ 2 ಸೀಟ್ ಗೆದ್ದಿದ್ರು, ಇವೆಲ್ಲ ಶಾಸಕರಿಂದ ಗೆದ್ದಿದ್ರ? ಶಾಸಕರಿಂದನೇ ಪಕ್ಷ ಕಟ್ಟಕ್ಕಾಗಲ್ಲ. ಜನಾಭಿಪ್ರಾಯ, ಅವ್ರ ಅಭಿಪ್ರಾಯ ಪ್ರಕಾರವಾಗಿ ಯಾವ ಯೋಜನೆಗಳನ್ನು ಅವ್ರು ಕೊಡ್ಬೋದು, ಯಾವ ರೀತಿ ಮಾಡ್ಬೋದು, ಜನರ ಒಲವು ಏನಿದೆ ಅಂತಕ್ಕಂಥದ್ದು ಈಗಲೇ ಗೊತ್ತಾಗಲ್ಲ. ನಾನು ಇವತ್ತಿನವರೆಗೆ ನಮ್ಮ ಒಬ್ಬರು ಶಾಸಕರನ್ನ ನಾನು ಯಾವುದೇ ವಿಚಾರವಾಗೂ ಕೂಡ ಇವತ್ತಿನವರೆಗೂ ಕೂಡ ನಾನು ಮಾತಾಡಿಲ್ಲ. ಒಬ್ಬ ಶಾಸಕರು ಕೂಡ ಜೊತೆನೂ ಕೂಡ ನಾನು ಮಾತಾಡಿಲ್ಲ. ಅವ್ರ ತಾನೇ ನನ್ನ ಜೊತೆ ಬೇಸರ ಆಗಿದೆ, ಈಗ ನಿಮ್ಮಂಗೆ ನಮಗೂ ಬೇಸರ ಆಗಿದೆ ಅಂತ ಅವ್ರ ತಾನೇ ಮಾತಾಡ್ಬೇಕು. ಯಾರು ಮಾತಾಡಿಲ್ಲ. ಅಲ್ಲ, ನಮ್ಗೆ ಅವ್ರನ್ನ ಕೇಳಬೇಕಲ್ಲ, ಏಕ್ ಬೇಸರ ಆಗಿದೆ ಏನು ಅಂತ ಅವ್ರು ಕೇಳಕ್ಕಾರು ಮಾತಾಡ್ಬೋದು. ನೋಡಪ್ಪ, ನಿಮ್ಗೆ ಗೊತ್ತಿದೆ, ನಾನು ಅದಕ್ಕೆ ಇವತ್ತು ನಿಮ್ಮ ಟಿವಿ ಅವ್ರು ಬಂದ್ರು ಬೆಳಿಗ್ಗೆನೆ, ಹುಡ್ದ ಹಬ್ಬದ ದಿವಸ ಯಾವುದೂ ಮಾತಾಡಲ್ಲ ಅಂತ ಹೇಳಿದೆ. ಅವರು ಒಂದು ಮಾತು ಹೇಳಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಕರೆದಿದ್ದಾರೆ ಅಂತ. ದೇವೇಗೌಡರು ನಾನು ಜಿ ಟಿ ದೇವೇಗೌಡರು ಮಾತಾಡಿ ಬಾಪ್ಪ ಚುನಾವಣೆಗೆ ಅಂತ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ. ಅವರು ರಾಜಕೀಯದಿಂದ ಇವತ್ತೇ ರಿಟೈರ್ಡ್ ಆಗ್ಬಿಡ್ತೀನಿ. ಅವ್ರು ಫೋನ್ ಮಾಡಿ ಮಾತಾಡಿದ್ರೆ ದೇವೇಗೌಡರು ಮಾತಾಡಿದ್ದೀನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ಡ್ ಆಗಕ್ಕೆ ರೆಡಿ.
ಜಿ ಟಿ ದೇವೇಗೌಡನ ಕರೆದೇ ಮಾತಾಡಿದೆ ಅಂತೇಳಿ ಇವೆಲ್ಲ ಸುಮ್ಮನೆ ಯಾವ್ಯಾವುದನ್ನು ಕೂಡ ಯಾವುದೋ ತಿಳಿದೆ ದೊಡ್ಡವರು ಇದ್ದಾರೆ ದೇವೇಗೌಡರು. ಅವ್ರು ಏನೇ ಮಾಡಿದ್ರು ಸುಳ್ಳು ಹೇಳೋಕ್ಕಾಗಲ್ಲ, ಅವ್ರಿಗೆ ಸುಳ್ಳು ಹೇಳ್ಸೋಕ್ಕಾಗಲ್ಲ. ಅವ್ರು ನನ್ನ ಜೊತೆ ಮಾತಾಡಿಲ್ಲ. ಅವ್ರು ಮಾತಾಡಿದ್ದು ಯಾವಾಗ, ಬೇರೆ ಯಾವುದೋ ಸಂದರ್ಭದಲ್ಲಿ ನನಗೆ ಹುಷಾರಿಲ್ಲಪ್ಪ, ಒಂದು 10 ನಿಮಿಷ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂತ ಹಿಂದೆ ಹೇಳಿದರು. ಬೈ ಎಲೆಕ್ಷನ್ಗಿಂತ ಮುಂಚೆ ಇನ್ನೂ ಒಂದೂವರೆ ತಿಂಗಳು ಮುಂಚೆ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂದರು. ಅದಕ್ಕೆ ಸರ್ ಅದೇನೋ ಟಿ ವಿಲಿ ನೋಡ್ತಾ ಇದ್ದೆ ಸರ್, ನೀವು ಶ್ರೀನಗರನೋ ಅಲ್ಲೆಲ್ಲೋ ಒಂದು ಬೆಟ್ಟನೇ ಎತ್ತಾ ಇದ್ರಲ್ಲ ಸರ್ ಲಿಂಗ ದರ್ಶನ ಮಾಡೋಕ್ಕೆ ಅಂತೇಳಿ ಅವ್ರು ಕೇಳಿದೆ. ಇಲ್ಲ ಕಣೋ, ನಾನು ಹೋಗಿದ್ದು ಬಂದ್ಬಿಟ್ಟೆ ಅಂತ ಹೇಳಿದ್ರು. ನಾವು ಅಷ್ಟೇ ಮಾತಾಡಿದ್ದೀವಿ, 2 ಮಾತು. ಹಂಗಂದೆ ಒಂದು 10 ನಿಮಿಷ ನನ್ನ ಜೊತೆ ಮಾತಾಡ್ಕೊಂಡು ಹೋಗಪ್ಪ ಅಂತ ಅವ್ರು ಹಿಂದೆ ಆವಾಗ ಹೇಳಿದ್ದು, ಬಂದು ಮಾತಾಡ್ಕೊಂಡು ಹೋಗಂತ. ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಮಾತಾಡಿಲ್ಲ. ಸುಳ್ಳೆಲ್ಲ ಹೇಳ್ಬಾರ್ದು. ಸುಮ್ಮನೆ ಈಗ ಕರೆಯೋದು, ಚಾಮುಂಡಿ ಬೆಟ್ಟಕ್ಕೆ ಕರೆಯೋದು ಇದೆಲ್ಲ ಸರಿಯಾ? ಹಿಂದೆ ವಿಶ್ವನಾಥ್ ಅವರು ಇವರು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಆಗಿಲ್ವಾ? ನನಗೂ ಆಗಬೇಕದು. ಇದೆಲ್ಲ ಮಾತಾಡೋದಲ್ಲ. ಚಾಮುಂಡಿ ಬೆಟ್ಟಕ್ಕೆ ಬೆಳಿಗ್ಗೆ ಹೋಗಿದ್ದೆ, ಪೂಜೆ ಮಾಡಿಸ್ಕೊ ಬಂದೆ. ನಾನು ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕಾಗಲಿ ಚಾಮುಂಡೇಶ್ವರಿಗಾಗಲಿ ಎಲ್ಲೂ ಹೋಗಲ್ಲ. ನಾನು ಹೇಳೋದೇ ಸತ್ಯ. ನಾನು ಹೇಳೋದೇ ಜನಕ್ಕೂ ಕೂಡ ಗೊತ್ತು, ಸತ್ಯ ಹೇಳ್ತಾನೆ ಸುಳ್ಳು ಹೇಳ್ತಾನಂತ. ನಾನು ಯಾವ ತಪ್ಪು ಮಾಡಿದ್ರು ತಪ್ಪು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ನಾನು ನಮ್ಮ ತಾಯಿ ಜೊತೆ ಒಂದು ತಪ್ಪು ಮಾಡಿ ನಮ್ಮ ತಾಯಿಗೆ ಅವತ್ತೇ ಸಾಯಂಕಾಲ ಹೋಗಿ ಹೇಳಿದೆ, ಹಿಂಗೆ ತಪ್ಪು ಮಾಡ್ಬಿಟ್ಟೆ ಕಣವ ಅಂತ ಗುಣ ನಂದು. ಇದನ್ನ ಏನು ತಪ್ಪು ಮಾಡಿದೆ, ತಪ್ಪೇ ಮಾಡಿದ್ದೀನಿ ಅಂತ ಹೇಳ್ತೀನಿ. ನೇರ ತಪ್ಪು ಮಾಡಿ ಮನುಷ್ಯ ನಡೆಯೋ ಕಾಲ ಎಡಗುತ್ತೆ. ಯಾರು ತಪ್ಪು ಮಾಡಿ, ನೀವು ತಪ್ಪು ಮಾಡಿಲ್ವಾ? ಎಲ್ಲರೂ ಒಂದೊಂದು ತಪ್ಪು ಮಾಡೇ ಇರ್ತೀವಿ. ತಪ್ಪು ಮಾಡಿದೆ ತಪ್ಪು ಅಂತಲೇ ಹೇಳ್ತೀವಿ. ಅದ್ರಲ್ಲಿ ಏನಿದೆ? ನೋಡಪ್ಪ, ನೀವು ಸತ್ಯ ಇಲ್ಲ. CP ಯೋಗೇಶ್ವರ್ ಗೆದ್ದ ಮೇಲೆ ಅವರಾಗಲಿ ನಾನಾಗಲಿ ನೀನು ಗೆದ್ದಿದ್ದೆ ಅಂತ ವಿಶ್ ಮಾಡಿಲ್ಲ, ನಾನು ಗೆದ್ದಿದ್ದೀನಿ ಅಂತ ಅವ್ರು ಮಾತಾಡಿಲ್ಲ. ಇದು ಸತ್ಯ. ಇದು ಸತ್ಯ ಅಂದೆ. ಚುನಾವಣೆ ಮುಂಚೆ ಮಾತಾಡಿದ್ದೀನಿ ನಿಜ. ಆದರೆ ಚುನಾವಣೆ ಮುಗಿದ ಮೇಲೆ ನಾನು ವಿಶ್ ಮಾಡಿಲ್ಲ, ಅವರು ಮಾತಾಡಿಲ್ಲ. ಯಾರಿಗೆ? ನಿಮಗೆ ಸಾಕಾಗಿದೆ. ನನಗಿಂಥದ್ದು ಒಂದೇ ಸಾರಿ ಅಲ್ವಲ್ಲ. ನಾನು ನಿಮಗೆ ಆಗಲೇ ಹೇಳಿದೆ, ಎಷ್ಟು ಸಾರಿ ಮಾಡಿದ್ದಾರೆ ಅಂತಲೇ ಹೇಳಿದೆ ನಿಮಗೆ. ಧರ್ಮಸಿಂಗ್ ಜೊತೆ 15 ಮಂತ್ರಿ ಮಾಡ್ತೀವಿ ಅಂತ ಹೇಳೋಗಿ ಮಾಡಲಿಲ್ಲ. ಯಡಿಯೂರಪ್ಪ ಜೊತೆ ಅಣ್ಣ ಹೋದ್ ಸಾರಿ ಊಟದ ಕಾರು ಮಿಸ್ ಆಯಿತು, ಬನ್ನಿ ತಗೊಂಡೋಗಿ ಅಂದರು, ಕೊಡಲಿಲ್ಲ. ಸಿದ್ದರಾಮಯ್ಯನವರು ಸೋತು ನಾನು ಗೆದ್ದೋದೆ, ಮುಖ್ಯಮಂತ್ರಿ ಸಮಾನವಾದ ಹುದ್ದೆ ಕೊಡ್ತೀವಿ ಅಂತ ಕೊಡಲಿಲ್ಲ. ಅದಾದಮೇಲೆ ನಾಯಕರು ನಾವೇ ಅಂತ ಹೇಳಿದ್ರು, ಲೀಡರು. ಬೆಳಿಗ್ಗೆ ಹೊತ್ತಿಗೆ ಚೇಂಜು ಇರಲಿಲ್ಲ. ಕೋರ್ ಕಮಿಟಿ ಅಧ್ಯಕ್ಷನ್ನೇ ಬಿಟ್ಟು ಸಭೆ ಕರೆದು ಅವರು ಕೋರ್ ಕಮಿಟಿ ಅಧ್ಯಕ್ಷನ, ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ ಹೋಗಿದ್ದೆ, ಅವತ್ತೇ ಅವ್ರು ಸಭೆ ಕರೆದ್ರು. ಮತ್ತೆ ಅವ್ರು ಹೇಳ್ತಾರೆ, ಅವರೇ ಕೆಲವರೆಲ್ಲ ಹೇಳ್ತಾರೆ ನಾನು ಕೊಡಲಿಲ್ಲ ಅಂಥೇಳಿ ಯಾವತ್ತೂ ಮುನ್ಸ್ಕಟ್ಕೊಂಡಿಲ್ಲ. ನಾನು ಇವತ್ತಿನವನಲ್ಲ, ಯಾರನ್ನೋ ಕರ್ಕೊಂಬಂದ್ಬಿಟ್ಟೆ ಅವ್ರೇನು ಚೂರಿ ಹಾಕ್ಬಿಟ್ರು ಅನ್ನೋಕ್ಕೆ ನಾನೇ ಕರ್ಕೊಂಬಂದಿದ್ದೀನಿ ಹೊರತು ಅವ್ರು ನನ್ನ ಕರ್ಕೊಂಬಂದಿಲ್ಲ. ನಾನು ಸಿದ್ದರಾಮಯ್ಯನವರು 83ರಿಂದ 78ರಲ್ಲಿ ಕೆಂಪೇಗೌಡರ ಜೊತೆ, ಕೆ ಪುಟ್ಟಸ್ವಾಮಿ ಅವ್ರ ಮಕ್ಕಳು ಇಲ್ಲೇ ಇದ್ದಾರೆ, ಪಿ ವಿಶ್ವನಾಥ್, ಡಾಕ್ಟರ್ ಚಂದ್ರಶೇಖರ್ ಇನ್ನೂ ಇದ್ದಾರೆ ಗಟ್ಟಿಯಾಗಿ. ಅವ್ರ ಜೊತೆ ಹೆಂಗಿದೆ ಅಂತ ಕೇಳಿ ನೋಡಿ. ಕೆ ಪುಟ್ಟಸ್ವಾಮಿ ಅವ್ರ ಜೊತೆ, ಎಲ್ ತಿಮ್ಮೇಗೌಡರ ಜೊತೆ ಹೆಂಗಿದೆ ಅಂತ ಅವ್ರ ಮಕ್ಕಳ ಜೊತೆ ಕೇಳಿ. ಕೆಂಪೇಗೌಡರ ಮಕ್ಕಳಿದ್ದಾರೆ, ಬದುಕಿದ್ದಾರೆ. ಕೆಂಗೇಗೌಡರು ಕಾಂಗ್ರೆಸ್ ಅಲ್ಲಿ ಇದ್ರು. ಇವರೆಲ್ಲರ ಜೊತೆ ಬೆಳೆದು ಬಂದು ಇವತ್ತು ನನ್ನ ಯಾರು ಕರ್ಕೊಂಡ್ಬಂದಿಲ್ಲ. ಇವ್ರಿಗೆ ಒಂದ್ ಹೆಸರು ಬಿಟ್ರೆ ರಾಜಕಾರಣ ಮಾಡಕ್ಕಾಗಲ್ಲ. ನನ್ಗೆ ಯಾರ ಹೆಸರು ಬೇಕಿಲ್ಲ, ರಾಜಕಾರಣ ಮಾಡ್ತೀನಿ ನಾನು ಬೇಕಾದ್ರೆ. ಸ್ನೇಹ ಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಅದು ಅಕ್ರಮವಾಗಿದ್ರೆ ಡೈರೆಕ್ಟ್ ಆಗಿ ಚರ್ಚೆಗೆ ಬರಲಿ ಅಂತ ಕರೀತಾರೆ. ಅಕ್ರಮ ಅಲ್ಲ ಅಂತ ನೀವು ಪ್ರೂವ್ ಮಾಡೋದಿದ್ರೆ ನೇರ ಚರ್ಚೆಗೆ ಬರಲಿ ನಾನು ಪ್ರೂವ್ ಮಾಡ್ತೀನಿ. ಯಾರ ಜೊತೆ ಚರ್ಚೆ ಮಾಡಬೇಕು? ಜಡ್ಜಾ ನೋಟಿಸ್ ಕೊಟ್ಟಿದ್ದ ನನ್ಗೆ? ಓಕೆ, ಅವ್ನು ಹೇಳಲಿ, ನನ್ನ ಎಲ್ಲಿ ತಪ್ಪು ಮಾಡೋರು ಅಂತ ಹೇಳ್ಬಿಡ್ಲಿ. ಜಿ ಟಿ ದೇವೇಗೌಡರು ಹಿಂಗೆ ಮಾಡೋರೆ, ಇಂಥ ತಪ್ಪ ಅಂತ ಹೇಳಲಿ. ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ. ಏನು ನಾನು ಜಿ ಟಿ ದೇವೇಗೌಡ ಗೊತ್ತಾ ಎದುರ್ಕೊಳ್ಳೋಕ್ಕೆ?
ಜಿ ಟಿ ದೇವೇಗೌಡ ಅವನ ಮುಂದೆ ನಾನು ಹೋಗ್ಬೇಕಾ? ಯಾಕೆ, ಏನಾಗಿದ್ದಾನೆ? ಜಡ್ಜ ಇವನು ಹೋಗ್ಬೇಕು ಕೋರ್ಟ್ಗೆ, ಜಡ್ಜು ನನಗೆ ನೋಟಿಸ್ ಕೊಡಬೇಕು, ಅಲ್ಲೋಗಿ ಹೇಳೋದು. ಇವನ್ ಮುಂದೆ ಯಾರೋಗಿ ಹೇಳ್ತಾರೆ? ಯಾರಪ್ಪ ಹೇಳ್ತಾರೆ? ಮತ್ತೆ